ಶುಕ್ರವಾರ ಬೆಳಗ್ಗೆನೇ ಎದ್ದು ಇವತ್ತಿಗೆ 4ನೇ ವಾರ ಆಯಿತು ನಂದು ಉಪ್ಪಿನ ದೀಪ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿ. ಹಂಗಾಗಿ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಇನ್ನೂ 7:45 ಆಗಿದೆ. ಪಲಾವ್ ಮಾಡೋಣ ಅಂತ ಹೇಳಿ ಒಗ್ಗರಣೆ ಮಾಡ್ತಾ ಇದ್ದೀನಿ. ಸೊ ತರಕಾರಿ ಪಲಾವ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ತರಕಾರಿ ಪಲಾವೆಲ್ಲ ಮಾಡಿಟ್ಟು ಆಮೇಲೆ ನೋಡಬೇಕು, ಸ್ವಲ್ಪ ಪಾತ್ರೆಗಳಿದೆ ಅದೆಲ್ಲ ವಾಶ್ ಮಾಡ್ಕೊಬೇಕು. ಸೊ ಕೊನೆವರೆಗೂ ವಿಡಿಯೋನ ನೋಡಿ. ಸೊ ಇವತ್ತಿನ ದಿನ ಹೇಗಿರುತ್ತೆ ಅಂತ ಹೇಳಿ ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನು ಹೊಸದಾಗಿ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಕೊನೆವರೆಗೂ ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ತಿಂಡಿ ಮಾಡ್ತಾ ಇರಬೇಕಾದ್ರೆ ಸಿಲಿಂಡ್ರ್ ಖಾಲಿ ಆಯಿತು. ಸದ್ಯಕ್ಕೆ ಇನ್ನೊಂದು ಸಿಲಿಂಡ್ರ್ ಇತ್ತು, ಸೊ ಅದನ್ನು ಫಿಟ್ ಹಾಕ್ಸ್ಕೊಂಡು ಇವಾಗ ಮಾಡ್ತಾಯಿದ್ದೀನಿ. ಈ ರೀತಿ ಸಿಲಿಂಡ್ರ್ಗಳು ಖಾಲಿ ಆದಾಗ ಮತ್ತೆ ಹೊಲೆಗಿಲೆ ಹಚ್ಚೋದು ಅಂತೂ ಈ ಬೇಸಿಗೆನಲ್ಲಿ ತುಂಬಾ ಕಷ್ಟ ಆಗುತ್ತೆ. ಸದ್ಯಕ್ಕೆ ಇನ್ನೊಂದು ಸಿಲಿಂಡ್ರ್ ಇದ್ದಿದ್ದಿಂದ ಬಚಾವಾದೆ. ಇವಾಗ ಎಲ್ಲನೂ ಕೂಡ ತಿಂಡಿ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಫ್ರೆಂಡ್ಸ್, ನಿಮ್ಮ ಹತ್ರ ಒಂದು ನಾನು ಖಂಡಿತವಾಗ್ಲೂ ಶೇರ್ ಮಾಡ್ಕೊಬೇಕು. ಸೊ ನಮ್ಮ ಅಂಥ ಯೂಟ್ಯೂಬರ್ಸ್ ಅಂದರೆ ಇನ್ನೂ ಬೆಳೀತಾ ಇರೋವಂಥ ಯೂಟ್ಯೂಬರ್ಸ್ ಕಥೆಗಳು ಹೇಗೆ ಅಂತ ಹೇಳಿಬಿಟ್ಟು, ಸೊ ನಿನ್ನೆ ನನ್ನ ಫ್ರೆಂಡ್ ಅಂದರೆ ನನ್ನ ಮೊದಲನೇ ಚಾನಲ್ನ ಸ್ಟಾರ್ಟ್ ಮಾಡಿದಾಗ ನನಗೆ ಒಬ್ಬ ಯೂಟ್ಯೂಬರ್, ಅವರು ಕೂಡ ಯೂಟ್ಯೂಬರೇ, ಅವರು ಕೂಡ ನಾನು ಸ್ಟಾರ್ಟ್ ಮಾಡಿ 1 ವಾರಕ್ಕೆ ಅವರು ಚಾನಲ್ನ ಸ್ಟಾರ್ಟ್ ಮಾಡಿದರು. ಅವರೇ ನನ್ನ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಆಗಿದ್ದು. ನೋಡಿಬಿಟ್ಟು ಆಮೇಲೆ ಇಬ್ಬರದು ಕಾಂಟ್ಯಾಕ್ಟ್ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ, ಕಾಂಟ್ಯಾಕ್ಟಲ್ಲಿದ್ವಿ. ಸೊ ವಾಟ್ಸಪ್ಪೆಲ್ಲ ಮಾಡ್ತಾಯಿದ್ವಿ. ಹಾಗೆ ಅವರು ಮಧ್ಯದಲ್ಲಿ ಸ್ವಲ್ಪ ಡ್ರಾಪ್ ಆಗ್ತಾಯಿದ್ರು, ಯಾಕಂದರೆ ವ್ಯೂಸ್ ಬರೋದಿಲ್ಲ ಸಿಸಿ, ನಾವು ಎಷ್ಟೇ ಚೆನ್ನಾಗಿ ಮಾಡಿದ್ರೂ ಯಾರೂ ನೋಡೋದಿಲ್ಲ, ಎಲ್ಲ ಹಳೆ ಯೂಟ್ಯೂಬರ್ಸ್ದೇ ಜಾಸ್ತಿ ನೋಡ್ತಾರೆ. ಸೊ ನಮ್ದು ಯಾರೂ ನೋಡೋದಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಮಧ್ಯ ಅವರು ಒಂದು 5 ತಿಂಗಳು 6 ತಿಂಗಳು ಈ ರೀತಿ ಡ್ರಾಪ್ ಆಗಿದ್ರು. ಸೊ ನಾನು ಹೇಳಿದೆ, ಅವ್ರದ್ದು ಮಾನಿಟೈಸೇಷನ್ ಆನ್ ಆಗಿತ್ತು. ಸೊ ನಂದು ಮಧ್ಯದಲ್ಲಿ ಡಿಲೀಟ್ ಆಗಿಬಿಟ್ಟಿತ್ತಲ್ವ. ಸೊ ಚಾನಲ್ಲು ಮತ್ತೆ ಇನ್ನೊಂದು ಚಾನಲ್ ಸ್ಟಾರ್ಟ್ ಮಾಡಬೇಕು. ಅವರು ಕೂಡ ಹೇಳಿದರು, ಇನ್ನೊಂದು ಚಾನಲ್ ಸ್ಟಾರ್ಟ್ ಮಾಡಿ ಸಿಸ್ಟರ್, ನೀವು ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನಾನು ಕೂಡ ಹೊಸ ಚಾನಲ್ನ ಸ್ಟಾರ್ಟ್ ಮಾಡಿಕೊಂಡೆ. ಬಟ್ ಅವ್ರ ಚಾನಲ್ನ ಯೂಟ್ಯೂಬಲ್ಲೇನು ಡಿಲೀಟ್ ಮಾಡಿಲ್ಲ, ಬಟ್ ಇವರೇ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಸೊ ನಾನು ಹೀಗೇ ಅವರು ತುಂಬ ಅಪರೂಪ ವಿಡಿಯೋ ಹಾಕ್ತಿದ್ದಿದ್ದು, ತುಂಬ ಬೇಜಾರಾಗಿತ್ತು. ಸೊ ನಾನೇ ಒಂದು ಸರಿ ಇಲ್ಲ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಚೆನ್ನಾಗಿ ಫಾಲೋವರ್ಸ್ ಸಿಗ್ತಾಯಿದ್ದಾರೆ. ಸೊ ಇನ್ಸ್ಟಾಗ್ರಾಮಲ್ಲಿ ನಾನು ರೀಲ್ಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿದರು. ಅದಾದಮೇಲೆ ನಾನು ಮಧ್ಯ ಒಂದೊಂದು ವೀಡಿಯೋನಾದರೂ ಅಟ್ಲೀಸ್ಟ್ 1 ವಾರಕ್ಕೆ ಒಂದಾದರೂ ಹಾಕ್ಕೊಂಡೋಗಿ, ಖಂಡಿತವಾಗ್ಲೂ ಒಂದಲ್ಲ ಒಂದು ಸರಿ ನಿಮ್ಮದು ಚೆನ್ನಾಗಿ ಗ್ರೋ ಆಗುತ್ತೆ, ಒಂದಲ್ಲ ಒಂದು ವೀಡಿಯೋ ಗ್ರೋ ಆಗುತ್ತೆ ಅಂತ ಹೇಳಿಬಿಟ್ಟು. ಬಟ್ ಅವ್ರು ಯಾವಾಗ ಡಿಲೀಟ್ ಮಾಡಿದರು ಅಂತ ಗೊತ್ತಿಲ್ಲ. ಸೊ ನಾನು ಹೀಗೇ ಈಗ ಒಂದು 3 ಡೇಸ್ ಹಿಂದೆ, ಮೊನ್ನೆ ಅಂತ ಅನಿಸುತ್ತೆ, ಮೊನ್ನೆ ಇನ್ನೂ ನಾನು ನೋಡ್ತಾ ಇದ್ದೆ. ಸೊ ಚಾನಲ್ ಚೆಕ್ ಮಾಡಿದೆ, ಬಟ್ ಅವ್ರ ಚಾನಲ್ ಸಿಗಲೇ ಇಲ್ಲ ನನಗೆ. ಆಮೇಲೆ ಅವ್ರಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಆಗ್ತೆ, ಸಿಸ್ಟರ್ ಯಾಕೆ ನಿಮ್ಮ ಚಾನಲ್ಲು ತೋರಿಸ್ತಾ ಇಲ್ಲ, ಏನಾಯಿತು ಅಂತ ಹೇಳಿಬಿಟ್ಟು. ಅವ್ರು ಹೇಳಿದ್ರು, ಸೊ ಸಿಸ್ಟರ್ ನಾನೇ ಡಿಲೀಟ್ ಮಾಡಿಬಿಟ್ಟೆ, ಇವಾಗ ನನ್ನ ಮಗಳದು ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದರಲ್ಲಿ ಶಾರ್ಟ್ಸ್ ಮಾತ್ರ ಮಾಡ್ತಾರೆ. ನಾನಂದರೆ ನಿಮ್ಮ ಮಗಳದು ಕೂಡ ಇರಲಿ, ನಿಮ್ಮದು ಒಂದು ಚಾನಲ್ ಸ್ಟಾರ್ಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ. ಅಂದರೆ ಯೂಟ್ಯೂಬರ್ ಹೇಗೆ ಅಂತ ಅಂದರೆ ಸ್ವಲ್ಪ ಅನುಭವ ಜಾಸ್ತಿ ಇದ್ದಂಗೆ. ಸೊ ನಮಗೆ ದಿನೇ ಕಳೀತಾ ಒಂದೊಂದು ಅನುಭವ ಸಿಗುತ್ತೆ. ಸೊ ಯಾವ ರೀತಿ ಹೋಗಬೇಕು, ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ವೀಡಿಯೋಗಳನ್ನ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಎಲ್ಲ ಐಡಿಯಾಸು ಕೂಡ ಬರುತ್ತೆ ನಮಗೆ. ಅದಕ್ಕೋಸ್ಕರ ಅಂತ ಏನು ಮಾಡಿದೆ, ಹೇಳಿದೆ ಅವ್ರಿಗೆ. ಬಟ್ ಅವರು ಯಾಕೋ ಏನೂ ರಿಪ್ಲೈ ಮಾಡಲಿಲ್ಲ. ಸೊ ಮತ್ತೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅವ್ರು ಸ್ವಲ್ಪ ಬ್ಯುಸಿ ಇರೋ ಕಾರಣ ಫೋನ್ ಏನೂ ಪಿಕ್ ಮಾಡಲಿಲ್ಲ. ಸೊ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀನಿ. ನೋಡಿ, ಯೂಟ್ಯೂಬರ್ಸ್ಗಳದ್ದು ಇದೇ ರೀತಿ ಪ್ರಾಬ್ಲಮ್ ಆಗುತ್ತೆ. ಬಟ್ ಏನು ಅಂತ ಅಂದರೆ, ನಾವು ಯಾವತ್ತೂ ನಮ್ಮ ಮೇಲೆ ನಂಬಿಕೆನ ಕಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಸೊ ನಾನು ಕೂಡ ಅಷ್ಟೇ, ನಂದೊಂದೊಂದು ವೀಡಿಯೋಸ್ಗಳು ಗ್ರೋ ಆಗುತ್ತೆ, ತುಂಬ ಚೆನ್ನಾಗಿ ವ್ಯೂಸ್ ಬರುತ್ತೆ, ಕೆಲವೊಂದು ಸಲ ಡ್ರಾಪ್ ಆಗುತ್ತೆ, ಇನ್ನೊಂದು ಸರಿ ಕಾಮೆಂಟ್ಸ್ಗಳೇ ಬರೋದಿಲ್ಲ, ಇನ್ನೊಂದು ಸರಿ ಕಮೆಂಟ್ಸ್ಗಳು ತುಂಬಾ ಬರ್ತವೆ. ಸೊ ಇದೆಲ್ಲ ಕಾಮನ್ ಯೂಟ್ಯೂಬ್ ಅಂತ ಬಂದಾಗ. ಸೊ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ, ನಾನು ಮೊದಲನೇ ಚಾನಲ್ನ ಆನ್ ಮಾಡಿದಾಗ. ಸೊ ನನಗೆ ಅದೇ ತುಂಬಾ ನಾನು ಈ ರೀತಿ ಡ್ರಾಪ್ ಆಗ್ತಾಯಿದೆ.
ಸೊ ನಮ್ದು ಯಾಕೆ ಈ ರೀತಿ ಆಗುತ್ತೆ, ನಮ್ದು ಯಾಕೆ ಗ್ರೋ ಆಗ್ತಾಯಿಲ್ಲ, ಹಾಗೆ ಹೀಗೆ ಅಂತ ಹೇಳಿಬಿಟ್ಟು. ಬಟ್ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ನೆಲ್ಲ ಕಾಂಟ್ಯಾಕ್ಟ್ ಮಾಡೋದಕ್ಕೂ ಕೂಡ ಟ್ರೈ ಮಾಡಿದ್ವಿ, ಬಟ್ ಅವ್ರು ಯಾರೂ ಕೂಡ ಹೆಲ್ಪ್ ಮಾಡೋದಿಲ್ಲ. ಸೊ ನಮಗೆ ನಾವೇ ಒಂದು ಮೋಟಿವೇಟ್ ಆಗಿ ನಾವೇ ಚೆನ್ನಾಗಿ ಗ್ರೋ ಆಗ್ತಾ ಹೋಗ್ಬೇಕಷ್ಟೇ. ಸೊ ನಮಗಿಲ್ಲಿ ಯಾರು ಕೂಡ ಕೈ ಹಿಡಿದು ಬನ್ನಿ ನಿಮ್ಮನ್ನು ಕೂಡ ನಮ್ಮ ಜೊತೆಗೆ ನಡೆಸ್ತೀವಿ ಅಂತ ಹೇಳೋರು ಖಂಡಿತ ಯಾರೂ ಸಿಗೋದಿಲ್ಲ. ಸೊ ಅದೆಲ್ಲ ಸುಮ್ಮನೆ ಫೇಕ್. ಯಾರಾದರೂ ಹೇಳ್ತಾರೆ, ಅವರು ಬೆಳೀಲಿ ಅಂತ ಯಾರಾದರೂ ಹೇಳ್ತಾರೆ ಅಂದರೆ ಸುಮ್ಮನೆ ಮೇಲ್ನೋಟಕ್ಕೆ ಅವರು ಹೇಳ್ಕೊಂಡು ತಿರುಗ್ತಾರೆ ಅಷ್ಟೇ. ಬಟ್ ಯಾವುದೇ ಕಾರಣಕ್ಕೂ ಸೊ ಹೊಸ ಯೂಟ್ಯೂಬರ್ಸ್ಗಳು ಮೇಲಕ್ಕೆ ಬರಲಿ, ಅವ್ರಿಗೂ ಒಂದು ಅರ್ನಿಂಗ್ಸ್ ಅಂತ ಆಗಲಿ ಅಂತ ಯಾರೂ ಕೂಡ ಭಾವಿಸೋದಿಲ್ಲ. ಸೊ ನೋಡೋಣ. ನನ್ನ ಫ್ರೆಂಡ್ ಅವರು ಡಿಲೀಟ್ ಮಾಡಿದ್ರೆ ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ಸೊ ನಾನೊಂದು ಸರಿ ಕಾಂಟ್ಯಾಕ್ಟ್ ಮಾಡ್ತೀನಿ. ಅವರು ಕೂಡ ಚೆನ್ನಾಗಿ ಮಾಡ್ತಾಯಿದ್ರು, ಆದರೆ ಅವ್ರ ಮನೆ ತುಂಬ ಸಖತ್ತಾಗಿದೆ. ಹಾಗೆ ಅವ್ರಿಗೆ ಅತ್ತೆ ಮಾವ ಅಂತ ಯಾರೂ ಜೊತೆಯಲ್ಲಿ ಇಲ್ಲ, ಗಂಡ ಹೆಂಡತಿ ಮಕ್ಕಳು ಮಾತ್ರ. ಸೊ ಎಷ್ಟು ಫ್ರೀಯಾಗಿ ಅವರು ಮಾಡ್ಬೋದು ವೀಡಿಯೋನ ಅಂತಂದರೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಫ್ರೀಯಾಗಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ. ಬಟ್ ಅವ್ರಿಗೆ ಆ ಥರ ಯಾವುದೇ ಪ್ರಾಬ್ಲಮ್ ಇಲ್ಲ. ಏನಕ್ಕೆ ಆ ರೀತಿ ಆಯಿತು, ಯಾಕೆ ಈ ರೀತಿ ಮಾಡಿದ್ರು ಅಂತ ಗೊತ್ತಿಲ್ಲ. ತಿಳ್ಕೊಂಡು ಸೊ ನೋಡೋಣ, ನನ್ನ ಕೈಲಾದ ಪ್ರಯತ್ನ ಅವರು ಕೂಡ ಬರಲಿ ಅನ್ನೋದೇ. ಯಾಕಂದರೆ ಮಾನಿಟೈಸೇಷನ್ ಆನ್ ಆಗಿರೋದನ್ನ ಅವರು ಡಿಲೀಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟೋ ಜನ ಮಾನಿಟೈಸೇಷನ್ ಆನ್ ಆಗಲಿ ಅಂತಲೇ ಎಷ್ಟೋ ಜನ ಕಷ್ಟಪಡೋದು ಯೂಟ್ಯೂಬಲ್ಲಿ ಇದ್ದೇ ಇದೆ. ಅಂಥದ್ರಲ್ಲಿ ಮಾನಿಟೈಸೇಷನ್ ಆನ್ ಆದಮೇಲೂ ಕೂಡ ಇವರು ಡಿಲೀಟ್ ಮಾಡಿರೋದು ಸ್ವಲ್ಪ ಬೇಜಾರಂತ ಅನಿಸುತ್ತೆ. ಸೊ ನೋಡೋಣ, ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ತಿಳ್ಕೊಂಡು ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಇವಾಗ ನೀವೆಲ್ಲರೂ ಒಂಥರ ಫ್ಯಾಮಿಲಿ ಥರ ಆಗಿಬಿಟ್ಟಿದ್ದೀರ. ಪ್ರತಿಯೊಂದೂ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾನೆ ಇರ್ತೀನಿ. ಸೊ ಯಾವುದೂ ಕೂಡ ಮುಚ್ಚುಮರೆ ಇಲ್ಲದೇ. ಹಾಯ್, ಗುಡ್ ಮಾರ್ನಿಂಗ್. ಸೊ ಬೆಳಗ್ಗೆಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಹಾಗೆ ಮಲ್ಕೊಂಡ್ವಿ. ಇನ್ನು ಬೆಳಗ್ಗೆಗೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ. ಅಫ್ಕೋರ್ಸ್ ಇವತ್ತು ಕೂಡ 5:30ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಹಾಗೆ ಸ್ವಲ್ಪ ಮೆಡಿಟೇಷನ್ ಮಾಡಿ ಸ್ವಲ್ಪ ಯೋಗ ಮಾಡಿದೆ, ಹಾಗೆ ಸ್ವಲ್ಪ ಮೆಡಿಟೇಷನ್ ಕೂಡ ಮಾಡಿದೆ. ಯಾಕಂದರೆ ತುಂಬ ಸೆಕೆ ಇರುತ್ತೆ ಅಲ್ಲ. ಸೊ ನಾವು ಸ್ಟಾರ್ಟಿಂಗ್ ಯೋಗ ಅಥವಾ ಎಕ್ಸಸೈಸ್ ಮಾಡಿದಾಗ ನಮ್ಮ ಬ್ಲಡ್ ಪ್ರೆಷರ್ ಅಂತೂ ತುಂಬಾ ಹೈ ಆಗಿರುತ್ತೆ. ಸೊ ಹಾಗಾಗಿ ಒಂದು ನಾರ್ಮಲಾಗಿ ಬರಬೇಕು ಅಂದರೆ ನಾವು ಒಂದು ಸ್ವಲ್ಪ ಹೊತ್ತಾದರೂ ಮೆಡಿಟೇಷನ್ ಮಾಡೋದು ತುಂಬಾ ಮುಖ್ಯ. ಸೊ ಹಾಗಾಗಿ ಮೆಡಿಟೇಷನ್ ಮುಗಿಸ್ಕೊಂಡೆ. ಹಾಗೆ ದೋಸೆಗೆ ನೆನೆ ಹಾಕಿದೆ. ದೋಸೆಗೆ ಬೆಳಗ್ಗೆ ಏನಾಯಿತು ಅಂದರೆ ರಾತ್ರಿ ಎಲ್ಲರೂ ಕೂಡ ಫ್ಯಾನ್ ಹಾಕ್ಕೊತೀವಿ. ಸೊ 3 ಫ್ಯಾನ್ ಓಡುತ್ತೆ. ಬೆಳಗ್ಗೆವರೆಗೂ ಕೂಡ 3 ಫ್ಯಾನ್ ಕೂಡ ಓಡ್ತಾ ಇರೋದ್ರಿಂದ UPS ಡೆಡ್ ಆಗಿತ್ತು. ನಾನು ಬೆಳಗ್ಗೆ ಎದ್ದು ದೋಸೆಗೆ ರುಬ್ಕೊಳ್ಳೋದು ಯೂಶ್ವಲಾಗಿ. ಸೊ ಏನು ಮಾಡೋದು ಗೊತ್ತಾಗ್ತಿರ್ಲಿಲ್ಲ. ಬೆಳಗ್ಗೆ 6 ಗಂಟೆಗೆ ಕರೆಂಟ್ ಬರಬೇಕಿತ್ತು, ಬಟ್ ಬರಲಿಲ್ಲ ಕರೆಂಟು. ಸೊ ಕೊಡ್ತಾರೋ ಇಲ್ವೋ ಅಂತ ಅಂದ್ಕೊಂಡೆ. ಅಷ್ಟರೊಳಗೆ ಇವಾಗ ಜಸ್ಟ್ ಕರೆಂಟ್ ಬಂತು 8 ಗಂಟೆಲಿ. ಇವಾಗ ಎಲ್ಲನೂ ದೋಸೆ ಹಿಟ್ಟೆಲ್ಲ ರುಬ್ಬಿ ಇಟ್ಬಿಟ್ಟು ಬಂದಿದ್ದೀನಿ. ಇವಾಗ ಸ್ನಾನ ಮಾಡ್ಕೊಂಡು ಬಂದು ನೆನ್ನೆ ಉಪ್ಪಿನ ದೀಪ ಹಚ್ಚಿದ್ದೆ ಅಲ್ವಾ, ಅದನ್ನು ತೆಗಿಬೇಕು. ಸೊ ಬೆಳಗ್ಗೆ, ಯಾಕಂದರೆ ಇವತ್ತು ನಾನ್ ವೆಜ್ ಕೂಡ ಮಾಡ್ತಾಯಿದ್ವಿ ಇವತ್ತು. ಸೊ ಮೊನ್ನೆನೂ ಕೂಡ ಬುಧವಾರ ನಾನ್ ವೆಜ್ ಮಾಡಿದ್ವಿ, ಬಟ್ ತುಂಬ ಸಿಂಪಲಾಗಿ ಮಾಡಿದ್ವಿ. ಕಡಿಮೆನೇ ತೊಗೊಂಡು ಬಂದಿದ್ರು ಮನೆಯವರು. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಚಿಕನ್ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಚಿಕನ್ ತೊಗೊಂಡು ಬರ್ತಾರೆ. ಸೊ ಇವಾಗ ಚಿಕನ್ ತೊಗೊಂಡು ಬರ್ತಾರೆ, ಚಿಕನ್ ಸಾಂಬಾರು ಮಾಡಬೇಕು. ಅಷ್ಟರಲ್ಲಿ ನಾನು ನಾನ್ ವೆಜ್ ಏನು ಮುಟ್ಟೋದಕ್ಕಿಂತ ಮೊದಲು ಉಪ್ಪಿನ ದೀಪನ ತೆಗೆದು ಉಪ್ಪನ್ನೆಲ್ಲ ಕರಗಿಸ್ಬಿಟ್ಟು ಕೆಳಗೆ ಚೆಲ್ಲಬೇಕು. ಸ್ನಾನ ಮುಗಿಸ್ಕೊಂಡು ಬರಬೇಕು ಅದಕ್ಕೆ. ಸೊ ಇವಾಗ ಸ್ನಾನಕ್ಕೆ ಹೋಗಬೇಕು. ಎಕ್ಸಸೈಸ್ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತಿದೆ ವಿಡಿಯೋ ಎಡಿಟಿಂಗ್ ಮಾಡಿಕೊಂಡು. ಕೂತ್ಕೊಂಡೇ ಇರಬೇಕು ಅಂತ ಅನಿಸಿದೆ, ಯಾಕಂದರೆ ತುಂಬ ಸ್ಟ್ರೈನ್ ಆಗಿರುತ್ತೆ ಅಲ್ವಾ. ತುಂಬ ದಿನ ಆದಮೇಲೆ ಕೂಡ ಎಕ್ಸಸೈಸ್ ಮಾಡ್ತಾ ಇರೋದ್ರಿಂದ ಮೈಕೈಲ್ಲ ಒಂಥರ ತುಂಬ ಪೇಯ್ನ್ ಅಂತ ಅನಿಸುತ್ತೆ. ಓಕೆ, ಸೊ ಫೈನಲಿ ಇವಾಗ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇವಾಗ ಬೆಳಗ್ಗೆಗೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಸೊ ನನಗೆ ನೈಟು ಕೂಡ ಅವರು ಕಾಂಟ್ಯಾಕ್ಟಿಗೆ ಸಿಗಲಿಲ್ಲ. ಕಾಲ್ ಮಾಡಿದ್ದೆ, ಬಟ್ ಅವರು ಪಿಕ್ ಮಾಡಲಿಲ್ಲ. ಯಾಕೋ ತುಂಬ ಬೇಜಾರಲ್ಲಿ ಇದ್ದಾರೆ ಅಂತ ಅನಿಸುತ್ತೆ ನನ್ನ ಫ್ರೆಂಡ್. ಸೊ ಮತ್ತೆ ಇನ್ನೊಂದು ಸರಿ ನೋಡೋಣ, ಕಾಂಟ್ಯಾಕ್ಟ್ ಮಾಡ್ತೀನಿ. ಓಕೆ, ಇವಾಗ ನಂದು ಚಾನಲ್ಲು ಕೂಡ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೊ ಯಾವುದೇ ಕಾರಣಕ್ಕೂ ನಾನಂತೂ ಡ್ರಾಪ್ ಆಗೋದು ಮಾತೇ ಇಲ್ಲ. ಸೊ ನೀವೆಲ್ಲರೂ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡ್ತಾಯಿದ್ದೀರಾ. ಹಾಗೆ ಮೊದಲು ನನಗೆ ತುಂಬಾ ಹಿಂಜರಿತಾ ಇದೆ ನಾನು ಏನಾದರೂ ನನ್ನ ಪರ್ಸ್ನಲ್ಸ್ ಏನಾದರೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ. ಬಟ್ ಇವಾಗ ನೀವು ಎಲ್ಲರೂ ಕೂಡ ನನಗೆ ಕಮೆಂಟ್ ಮಾಡೋ ರೀತಿ, ಸೊ ನೀವು ಕೇಳೋವಂಥ ಪ್ರಶ್ನೆಗಳು ನನಗೆ ನೀವೊಂಥರ ಫ್ಯಾಮಿಲಿ ಅಂತಲೇ ಅನ್ನಿಸ್ಬಿಟ್ಟಿದೆ.
ಸೊ ಓಕೆ, ತುಂಬ ಪರ್ಸ್ನಲ್ಸ್ ಏನಿದೆ ಅದನ್ನು ನೀವು ಕಮೆಂಟ್ ಮಾಡ್ತೀರಾ, ಅದನ್ನು ಕಮೆಂಟಲ್ಲೇ ನಾನು ಉತ್ತರನ ಕೊಡ್ತೀನಿ. ಬಿಕಾಸ್ ಸಂಬಂಧಗಳಲ್ಲಿ ತುಂಬ ಜನ ನನ್ನ ವೀಡಿಯೋಸ್ ನೋಡ್ತಾ ಇರ್ತಾರೆ, ನನ್ನ ರಿಲೇಟಿವ್ಸು ಕೂಡ. ಸೊ ಅದ್ರ ಬಗ್ಗೆ ಪರ್ಸ್ನಲಾಗಿ ಇರೋವಂಥ ಸಂಬಂಧಗಳ ಬಗ್ಗೆ ಏನಾದರೂ ಮಾತಾಡಿದ್ರೆ ಸೊ ಅದು ಇನ್ನೊಂದು ರೀತಿಯೇ ಅವ್ರಿಗೆ ಕೇಳಿಸ್ಬಿಡುತ್ತೆ. ಸೊ ಹಾಗಾಗಿ ನೀವು ನನ್ನ ಪರ್ಸ್ನಲ್ಸ್ ಏನು ಕೇಳ್ತಾ ಇದ್ದೀರಾ ಅದನ್ನು ಕಮೆಂಟಲ್ಲೇ ನಾನು ರಿಪ್ಲೈ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಮೆಸೇಜ್ ಮಾಡೋದಕ್ಕಿಂತ ಬಾಯ್ಬಿಟ್ಟು ಈ ರೀತಿ ಶೇರ್ ಮಾಡಿಕೊಂಡ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಬಟ್ ಏನು ಮಾಡೋದು, ಸೊ ಎಲ್ಲ ಸಂಬಂಧಗಳು ಒಂದೇ ರೀತಿ ಇರೋದು ಇಲ್ಲ. ಸೊ ಹಾಗಾಗಿ ನಾನು ಯಾವುದನ್ನು ಕೂಡ ಶೇರ್ ಮಾಡ್ಕೊಳ್ಳೋದಿಲ್ಲ. ಅರ್ಥ ಮಾಡ್ಕೊತೀರಾ ಅಂತ ಭಾವಿಸ್ತಿದ್ದೀನಿ. ಸೊ ಓಕೆ, ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಲಾಸ್ಟ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.